ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಶೂಸ್ ಕಾರ್ನರ್. ಇವತ್ತಿನ ಡೈಲಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್. ಇವತ್ತು ಸಂಡೇ. ಸೊ ಸಂಡೇಯ ದಿನ ಏನೆಲ್ಲ ಆಯ್ತು ಅಂತ ಹೇಳಿ ಬ್ಲಾಗ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನೀವು ತಮಿಳಲ್ಲಿ ನೋಡಿರೋ ತರ ಇವತ್ತು ನಮ್ಮ ಮನೆಯಲ್ಲಿ ಫಿಶ್ ರೆಸಿಪಿ. ಸೊ ಫಿಶ್ ರೆಸಿಪಿ ಯಾವ ತರ ಎಲ್ಲ ಮಾಡಿದೆ ಅಂತ ಹೇಳಿ ನೋಡೋಣ. ಇನ್ನು ತಡ ಮಾಡಿದೆ ವಿಡಿಯೋನ ಶುರು ಮಾಡೋಣ. ಎಲ್ಲರಿಗೂ ಮತ್ತೊಂದ್ಸರಿ ವೆಲ್ಕಮ್ ಬ್ಯಾಕ್ ಟು ದ ವ್ಲಾಗ್. ಇವತ್ತು ತುಂಬಾ ದಿನಗಳಾದ್ಮೇಲೆ ಮನೆಗೆ ಮತ್ತೆ ನಾನು ಫಿಶ್ ನ ಆರ್ಡರ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ಸ್ಪೆಷಲ್ ಏನಂದ್ರೆ ಬಾಂಗ್ಡಾ ಮತ್ತೆ ಪ್ರಾನ್ಸ್. ಯಾರೆಲ್ಲ ಫಿಶ್ ಲವರ್ಸ್ ಇದ್ದೀರಾ, ಖಂಡಿತವಾಗ್ಲೂ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗತ್ತೆ, ತುಂಬಾನೇ ಎಂಜಾಯ್ ಮಾಡ್ತೀರಾ. ಇನ್ನೊಂದ್ ಕಡೆ ಪ್ರಾನ್ಸ್ ನ ಕೂಡ ನಾನು ಆರ್ಡರ್ ಮಾಡ್ಕೊಂಡಿದ್ದೀನಿ. ಇದೆರಡು ಒಂದು ಹಾಫ್ ಕೆಜಿ ಇದೆ. ನಾವಿರೋದು 3 ಜನ ಆಗಿರೋದ್ರಿಂದ ನಾನು ಬರೀ ಹಾಫ್ ಕೆಜಿ ಅಷ್ಟೇನೆ, ಹಾಫ್ ಕೆಜಿ ಪ್ರಾನ್ಸ್, ಹಾಫ್ ಕೆಜಿ ಬಾಂಗ್ಡಾನ ಆರ್ಡರ್ ಮಾಡ್ಕೊಂಡಿದ್ದೀನಿ. ಬಾಂಗ್ಡಾ ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಅವರೇನೆ ಕವರ್ಗೆ ಹಾಕಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ. ಜಸ್ಟ್ ನಾನು ಮೇಲ್ಗಡೆ ಕ್ಲೀನ್ ಮಾಡ್ಕೊಳ್ತಿದ್ದೀನಿ ಅಷ್ಟೇ. ಇಲ್ಲಿ ನೋಡಿ, ಈ ತರ ಏನಾದ್ರು ಎಕ್ಸ್ಟ್ರಾಗಳು ಇದ್ರೆ ನಾನು ಅದನ್ನ ವಾಟರ್ಲಿ ವಾಶ್ ಮಾಡ್ಬಿಟ್ಟು ನೀಟಾಗಿ ಒಂದ್ಸರಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಇಲ್ಲಿ ಕ್ಲೀನ್ ಮಾಡಕ್ ಹೇಳಿದ್ರೆ ಅವರೇನೆ ಕ್ಲೀನ್ ಮಾಡಿ ತಗೊಂಡ್ಬಂದು ನೀಟಾಗಿ ಕೊಟ್ಬಿಟ್ಟು ಹೋಗ್ತಾರೆ. ಪ್ರಾನ್ಸ್ ಅಲ್ಲಿ ನಾನು ಪ್ರಾನ್ಸ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ಅನ್ಕೊಂಡಿದೀನಿ. ಇನ್ನು ಡಿಸೈಡ್ ಮಾಡಿಲ್ಲ ಏನ್ ಮಾಡ್ಬೇಕು ಅಂತ ಹೇಳಿ. ಬಿರಿಯಾನಿ ಇಲ್ಲ ಅಂದ್ರೆ ಕರಿ ಏನಾದ್ರು ಮಾಡೋಣ ಅಂತ ಹೇಳಿ. ಬಾಂಗ್ಡಾ ಯಾವಾಗ್ಲೂ ಫಿಶ್ ಫ್ರೈಗೆ ಚೆನ್ನಾಗಿರುತ್ತೆ. ಸೊ ಇದನ್ನ ನಾನು ಫ್ರೈ ಮಾಡೋಣ, ಸ್ವಲ್ಪ ರವಾ ಫ್ರೈ ಮತ್ತೆ ಸ್ವಲ್ಪ ಮಸಾಲಾ ಫ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನ ಬಂದು ನಾನು ಮಾರ್ನಿಂಗ್ ಆರ್ಡರ್ ಮಾಡಿಸ್ಕೊಂಡಿದ್ದೆ. ಇದು ಬರೋಷ್ಟ್ರಲ್ಲೇ ಟೈಮ್ ಆಯ್ತು. ಬಂದಾದ್ಮೇಲೆ ಸ್ವಲ್ಪ ಮ್ಯಾರಿನೇಟ್ ಮಾಡ್ಕೊಳ್ತಾ ಇದ್ದೀನಿ. ಆಫ್ಟರ್ನೂನ್ ಸ್ವಲ್ಪ, ನೈಟ್ ಸ್ವಲ್ಪ ಮಾಡೋಣ ಅಂತ ಹೇಳಿ. ಮೊದಲು ಫಿಶ್ ಎಲ್ಲ ನೀಟಾಗಿ ತೊಳೆದಾದ್ಮೇಲೆ ಇದಕ್ಕೆ ನಾನು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕಿ ಆದ್ಮೇಲೆ ಇದಕ್ಕೆ ಖಾರದ ಪುಡಿ ಜೊತೆಲಿ ಅರಿಶಿನ ಪೌಡ್ರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಅದಾದ್ಮೇಲೆ ಪೆಪ್ಪರ್ ಪೌಡ್ರನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಹುಣಸೆ ಹುಳಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಗರಂ ಮಸಾಲ ಹಾಕೊಂಡು ಹುಣಸೆ ಹುಳಿ. ಯೂಶಲಿ ನಾನು ಫಿಶ್ಗೆ ಹುಣಸೆ ಹುಳಿನ ಆ್ಯಡ್ ಮಾಡಲ್ಲ, ಲೆಮನ್ನ ಕಟ್ ಮಾಡಿಬಿಟ್ಟು ನಿಂಬೆ ಹುಳಿ ರಸನ ಹಾಕ್ತೀನಿ. ಸೊ ಇವತ್ತು ಲೈಮ್ ಎಲ್ಲ ಖಾಲಿ ಆಗಿತ್ತಂತ ಹೇಳಿ ನಾನು ಹುಣಸೆ ಹುಳಿನೇ ಹಾಕ್ತಾ ಇದ್ದೀನಿ. ನೋಡೋಣ ಟೇಸ್ಟ್ ಹೆಂಗ್ ಬರುತ್ತೆ ಅಂತ ಹೇಳಿ. ಪ್ರಾನ್ಸ್ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬಂದಿತ್ತು, ಆದರೆ ಫಿಶ್ ಸ್ವಲ್ಪ ಫ್ಲೇವರ್ ಕಡಿಮೆ ಅಂತ ಅನ್ನಿಸ್ತು. ನಿಂಬೆ ಹುಳಿ ಹಾಕಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಹೇಳಿ ಅನ್ನಿಸ್ತು. ಇಲ್ಲಿ ಎಲ್ಲ ಮಸಾಲೆಗಳು ಹಾಕಿ ಆದ್ಮೇಲೆ ನಾನು ಮ್ಯಾರಿನೇಟ್ ಮಾಡ್ಕೊಂಡಿದ್ದೀನಿ. ಈ ಮ್ಯಾರಿನೇಟ್ ಮಾಡಿ ಆದ್ಮೇಲೆ ಈ ತರ ಸ್ವಲ್ಪ ಟೈಮು ನಾವು ಫ್ರಿಜ್ ಅಲ್ಲಿ ಎತ್ತಿಟ್ಬಿಡೋಣ. ನಾನು ಮ್ಯಾರಿನೇಟ್ ಆದ್ಮೇಲೆ ಎಲ್ಲದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಫ್ರಿಜ್ ಅಲ್ಲಿ ಎತ್ತಿಟ್ಟೆ. ಸೊ ದಟ್ ಆಫ್ಟರ್ನೂನ್ ಟೈಮಲ್ಲಿ ಮಾಡಿದ್ರೆ ಆಯ್ತು ಅಂತ ಹೇಳಿ, ಆ ಟೈಮಲ್ಲಿ ಮ್ಯಾರಿನೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ಅದಾದ್ಮೇಲೆ ಮಧ್ಯಾಹ್ನದ ಊಟ ರೆಡಿ ಮಾಡೋ ಟೈಮಲ್ಲಿ ಏನ್ ಮ್ಯಾರಿನೇಟ್ ಮಾಡಿದ್ದೆ ಆ ಫಿಶ್ಗಳನ್ನ ಡೈರೆಕ್ಟ್ ಆಗಿ ತವಾ ಮೇಲೆ ಹಾಕೊಳ್ತಾ ಇದ್ದೀನಿ. ಆಯಿಲ್ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು ನಾನ್ ಸ್ಟಿಕ್ ತವಾ ಮೇಲೆ ಹಾಕೊಂಡ್ಬಿಟ್ಟು ಆಯಿಲ್ ಫ್ರೈನ ಮಾಡ್ಕೊಳ್ತಾ ಇದ್ದೀನಿ. ಸೊ ಯೂಶಲಿ ಏನಾಗುತ್ತೆ, ಬಾಂಗ್ಡಾ ಫಿಶ್ನ ಈ ತರ ಮೇಲೆ ಕಟ್ ಮಾಡಿಬಿಟ್ಟು ಮಸಾಲ ಹಾಕೊಳ್ಳೋದ್ರಿಂದ ಅದ್ರೊಳಗಡೆ ಮಸಾಲ ಎಲ್ಲ ನೀಟಾಗಿ ಸೇರ್ಕೊಂಡಿರುತ್ತೆ. ಫಿಶ್ ಫ್ರೈ ಮಾಡಿದ್ರು ಕೂಡ ಮಸಾಲ ಎಲ್ಲ, ಉಪ್ಪು ಖಾರ ಎಲ್ಲ ನೀಟಾಗಿ ಇಡ್ತಿರುತ್ತೆ. ನಾನು ಯೂಶಲಿ ಹಿಟ್ಟು ಇಲ್ಲ ಅಂದ್ರೆ ರವಾ ಕೋಟಿಂಗ್ ಮಾಡಿಬಿಟ್ಟು ಫಿಶ್ ಫ್ರೈ ಮಾಡ್ಕೊಳ್ತೀನಿ. ಬಟ್ ರವಾ ಕೋಟಿಂಗ್ ಮಾಡಿಲ್ಲ. ಸಂಜೆ ಇನ್ನೂ 2 ಫಿಶ್ ಇದೆ, ಅದಕ್ಕೆ ರವಾ ಕೋಟಿಂಗ್ ಮಾಡಿಬಿಟ್ಟು ಅದಾದ್ಮೇಲೆ ಫ್ರೈ ಮಾಡೋಣ ಅಂತ ಹೇಳಿ ಇವಾಗ ಜಸ್ಟ್ ಡೈರೆಕ್ಟಾಗಿ ಹಂಗೆ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ಸೈಡಲ್ಲಿ ಸ್ವಲ್ಪ ಸಾಂಬಾರ್ ಕೂಡ ಇತ್ತು, ಅದ್ರ ಜೊತೆ ಫಿಶ್ ಫ್ರೈ. ಊಟ ಮಾಡಿದ್ದು ಆಯಿತು. ಮಧ್ಯಾಹ್ನದ ಊಟನ ಮುಗಿಸ್ಕೊಂಡು ಪಾಪುನ ಕೆಳಗಡೆ ಕರ್ಕೊಂಡು ಬಂದೆ, ಸ್ವಿಮ್ಮಿಂಗ್ ಪೂಲ್ಗೆ ಕರ್ಕೊಂಡ್ಬಂದೆ. ಅವಳು ಬೆಳಗ್ಗೆಯಿಂದನೂ ಹೇಳ್ತಾ ಇದ್ಲು, ಇವತ್ತು ಲೀವ್ ಇದೆ, ಹಾಲಿಡೇ ಇದೆ, ನನಗೆ ಹೊರಗಡೆ ಹೋಗ್ಬೇಕು, ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡು ಹೋಗು ಅಂತ ಹೇಳಿ ಬೆಳಗ್ಗೆಯಿಂದನೂ ರೆಡಿ ಆಗ್ಬಿಟ್ಟು ಸ್ವಿಮ್ಮಿಂಗ್ ಡ್ರೆಸ್ ಹಾಕೊಂಡು ಕುತ್ಕೊಂಡಿದ್ಲು. ಸೊ ನನಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಆದ್ಮೇಲೆ ಕರ್ಕೊಂಬರೋದಕ್ಕೆ ಆಯ್ತು. ಅಲ್ಲಿವರೆಗೂ ನನಗೆ ಆಗಿಲ್ಲ. ಸೊ ಮಗು ಸ್ವಲ್ಪ ಲೈಕ್ ಸ್ಕ್ರೀನ್ ಟೈಮ್, ಮೊಬೈಲ್ ಟೈಮ್ ಕಮ್ಮಿ ಆಗ್ಲಿ, ಯಾವಾಗ ನೋಡಿದ್ರು ಮೊಬೈಲ್ ಇಟ್ಕೊಂಡು ಕೂತಿರ್ತಾಳೆ ಅಂತ ಹೇಳಿ ಕೆಳಗಡೆ ಕರ್ಕೊಂಬಂದೆ. ಇವತ್ತು ಸ್ವಲ್ಪ ಗಾಳಿ ಚೆನ್ನಾಗಿ ಬರ್ತಿತ್ತು, ಮಳೆ ಮೋಡ ಕೂಡ ಆಗಿತ್ತು, ಅಂಡ್ ವೆದರ್ ಅಂತೂ ಬ್ಯೂಟಿಫುಲ್ ಆಗಿತ್ತು. ಹೂಗಳೆಲ್ಲ ಅರಳಿ ನಿಂತಿತ್ತು. ಸ್ವಿಮ್ಮಿಂಗ್ ಪೂಲ್ ಮುಗಿಸ್ಕೊಂಡು ಇನ್ನು ಬಂದು ಕಾಫಿ ಎಲ್ಲ ಕುಡ್ಕೊಂಡು ಸಂಜೆ ಟೈಮಲ್ಲಿ ಊಟ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪ್ರಾನ್ಸ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ,
ಇದಿಷ್ಟನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ರುಬ್ಕೊಳ್ತಾ ಇದ್ದೀನಿ. ಜೊತೆಲಿ ಸ್ವಲ್ಪ ಸೋಂಪು, ಏಲಕ್ಕಿ, ಲವಂಗ, ಚಕ್ಕೆ ಇದಿಷ್ಟನ್ನು ಹಾಕೊಂಡಿದ್ದೀನಿ. ಇನ್ನೇನು ಇಲ್ಲ, ನೀರು ಸೇರಿಸ್ಕೊಳಂಗಿಲ್ಲ. ಜಸ್ಟ್ ಇದನ್ನ ಒಂದ್ಸರಿ ಗ್ರೈಂಡ್ ಮಾಡ್ಕೊಂಡ್ರೆ ಮಿಕ್ಸಿಲೇ ಆಯ್ತು. ಮಿಕ್ಸಿಲಿ ಸ್ವಲ್ಪ ರುಬ್ಕೊಂಡ್ಬಿಟ್ರೆ ಆಯ್ತು. ಅದಾದ್ಮೇಲೆ ನಾನು ಒಂದು ದೊಡ್ಡ ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಈರುಳ್ಳಿ ಹಾಕೊಂಡು ಫ್ರೈ ಮಾಡಿಕೊಂಡು ರುಬ್ಬಿರುವಂಥ ಮಸಾಲಾನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲ ಸೇರಿಸಿ ಆದಮೇಲೆ ಇದಕ್ಕೆ ನಾನು ಮಿಕ್ಸಿ ಜಾರಲ್ಲಿ ಏನು ಮಸಾಲ ಅಂಟ್ಕೊಂಡಿತ್ತಲ್ಲ ಅದನ್ನ ನೀರು ಹಾಕಿ ತೊಳ್ಕೊಂಡು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಮಸಾಲ ಅಂತ ಹೇಳ್ಬಿಟ್ಟು ಅಂದರೆ ಪುಡಿ ಮಸಾಲ, ಪೌಡ್ರ್ ಮಸಾಲ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲ, 1 ಟೇಬಲ್ ಸ್ಪೂನ್ ಅಷ್ಟು ಹಳದಿ ಪೌಡ್ರು ಇದಿಷ್ಟನ್ನು ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲದು ಹಸಿ ಸ್ಮೆಲ್ಲೆಲ್ಲ ಹೋಗಾದ್ಮೇಲೆ ಪ್ರಾನ್ಸ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಪ್ರಾನ್ಸ್ ಆಲ್ರೆಡಿ ನಾನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ನಲ್ಲ, ಸ್ವಲ್ಪ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ. ಡೈರೆಕ್ಟಾಗಿ ಹಾಕ್ಬಿಟ್ರೆ ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸ್ತಿರುತ್ತೆ. ಅದಾದ್ಮೇಲೆ ಇದಕ್ಕೆ ನಾನು ಒಂದು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಆ ಟೊಮೊಟೊನ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ನ ಕೊಡ್ತಾ ಇದ್ದೀನಿ. ಈ ಟೊಮೊಟೊ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕು, ಪ್ರಾನ್ಸು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ನಾವು ಅಕ್ಕಿನ ವಾಶ್ ಮಾಡ್ಕೊಳ್ಳೋಣ. ನಾನು ಯೂಶ್ವಲಿ ಬಿರಿಯಾನಿಗೆಲ್ಲ ಬ್ರೋಕನ್ ರೈಸೇ ಯೂಸ್ ಮಾಡೋದು. ತುಂಬ ಬಿಡಿ ಬಿಡಿಯಾಗಿ ಹೋಟೆಲ್ ಸ್ಟೈಲಲ್ಲಿ ಚೆನ್ನಾಗಿ ಬಂದಿರುತ್ತೆ. ಇಲ್ಲಿ ಒಂದು 2 ಗ್ಲಾಸ್ ಅಷ್ಟು ಅಕ್ಕಿನ ನೀಟಾಗಿ ತೊಳ್ಕೊಳ್ತಾ ಇದ್ದೀನಿ. ಅಕ್ಕಿಯಲ್ಲಿ ಪೌಡರ್ ಎಲ್ಲ ಇರುತ್ತಲ್ಲ ಅದೆಲ್ಲ ನೀಟಾಗಿ ಒಂದ್ಸರಿ ತೊಳ್ಕೊಳ್ಳೋಣ. ಎಲ್ಲ ತೊಳ್ಕೊಂಡು ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ಇಲ್ಲಿ ಪ್ರಾನ್ಸ್ ಕೂಡ ಒಂದು ಹದಕ್ಕೆ ಬೆಂದಿತ್ತು. ಅದಕ್ಕೆ ನೀರು ಹಾಕೊಂಡು ನೀರು ಕುದಿಯೋ ಟೈಮಲ್ಲಿ ಅಕ್ಕಿನ ಸೇರಿಸ್ಕೊಳ್ತಾ ಇದ್ದೀನಿ. ರೈಸ್ ಹಾಕೊಂಡಾದ್ಮೇಲೆ ನಾವು ಅದಕ್ಕೆ ಎಷ್ಟು ನೀರು ಬೇಕು ನೋಡ್ಬಿಟ್ಟು ಹಾಕೊಂಡ್ಬಿಟ್ಟು ಒಂದ್ಸರಿ ನೀಟಾಗಿ ತಿರ್ಗಿಸ್ಕೊಂಡು ಉಪ್ಪು ಖಾರ ಎಲ್ಲ ಚೆಕ್ ಮಾಡಿಕೊಂಡ್ರೆ ನಮ್ಮ ಪ್ರಾನ್ಸ್ ಬಿರಿಯಾನಿ ರೆಡಿ ಆಗುತ್ತೆ. ವಿಷಲ್ನ ಅಂದರೆ ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು 2-3 ವಿಷಲ್ ತೊಗೊಂಡ್ರೆ ಪ್ರಾನ್ಸ್ ಬಿರಿಯಾನಿ ರೆಡಿ ಆಗುತ್ತೆ. ಪಕ್ಕದಲ್ಲೇ ನಾನು 2 ಬಾಂಗ್ಡಾ ಫಿಶು ಉಳ್ದಿತ್ತಲ್ಲ ಅದಕ್ಕೆ ರವಾ ಕೋಟಿಂಗ್ ಮಾಡಿಬಿಟ್ಟು ಅದನ್ನು ಕೂಡ ನಾನ್ ಸ್ಟಿಕ್ ತವಾದಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡಿ, ಒಂದ್ ಕಡೆ ಬಿರಿಯಾನಿ ಕೂಡ ರೆಡಿ ಆಗಿದೆ, ಇನ್ನೊಂದ್ ಕಡೆ ಫ್ರೈ ಕೂಡ ಆಗ್ತಾ ಇದೆ. ನೈಟ್ ಒಂದು 8-8:30 ಅಷ್ಟರಲ್ಲೇ ನಾನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ಸೊ ದಟ್ ಬೇಗ ಮಲ್ಕೊಳ್ಳಿ, ತಿನ್ಬಿಟ್ಟು ಮಾರ್ನಿಂಗ್ ಸ್ಕೂಲ್ ಕೂಡ ಇರುತ್ತೆ, ಎದ್ದೇಳಲ್ಲ, ಆಟ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಬಿರಿಯಾನಿ ಅಂತೂ ತುಂಬ ಟೇಸ್ಟಿಯಾಗಿ ಬಿಡಿ ಬಿಡಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಯಾವಾಗೆಲ್ಲ ಪ್ರಾನ್ಸ್ ಬಿರಿಯಾನಿ ಮಾಡ್ತೀನಿ ಅವಾಗೆಲ್ಲ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ತುಂಬ ಸಿಂಪಲ್ ಆಗಿ ಈ ಥರ ಬೇಗ ಮಾಡ್ಕೊಬಿಡ್ತೀನಿ. ಇಲ್ಲಿ ನೋಡಿ, ಇನ್ನೊಂದು ಸೈಡಲ್ಲಿ ಫಿಶ್ ಕೂಡ ಫ್ರೈ ಆಗ್ತಾ ಇದೆ. ಇಲ್ಲಿ ನೈಟು ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಬಿರಿಯಾನಿ ಮತ್ತು ಫಿಶ್ನ ಸರ್ವ್ ಮಾಡಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಬೆಳಗ್ಗೆಯಿಂದ ಸಂಜೆವರೆಗೂ ಬರೀ ಫಿಶಲ್ಲೇ ಊಟ ಎಲ್ಲ ಮುಗ್ದೋಯ್ತು. ಸೊ ಗೈಸ್, ಇದು ಇವತ್ತಿನ ಒಂದು ವ್ಲಾಗ್ ಆಗಿತ್ತು. ಹೋಪ್ಫುಲಿ ಈ ಸಂಡೇ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡು ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದಟ್ ಕೀಪ್ ವಾಚಿಂಗ್ ನಿಶೂಸ್ ಕಾರ್ನರ್. ಥ್ಯಾಂಕ್ ಯು ಸೋ ಮಚ್ ಗೈಸ್.